ನಂಬಿಕೊಂಡು ಅವರನ್ನು ಸದಾ ಜೀವಂತವಾಗಿಟ್ಟಿದ್ದಾರೆ. ದಯವಿಟ್ಟು ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೊಂದು ದೊಡ್ಡ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ, ಅದಕ್ಕೆ ಯಾವತ್ತೂ ಕಳಂಕ ತರಬೇಡಿ. ಅಂಥ ವ್ಯಕ್ತಿತ್ವನ ಕರ್ನಾಟಕದ ಪೂರ್ತಿ ಉಳಿಸ್ಕೊಳ್ಳಿ. ಆ ಥರ ಒಂದು ಆದರ್ಶ, ಆಚರಣೆ, ವಿಚಾರಣೆ, ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಪ್ರತಿಯೊಂದು ಮನೆಯಲ್ಲೂ ಬೆಳೆಸ್ಕೊಂಡು ಒಬ್ಬೊಳ್ಳೆ ಮಗನಾಗಿ, ಗಂಡನಾಗಿ, ತಂದೆಯಾಗಿ, ಅಣ್ಣ ತಮ್ಮನಾಗಿ ಮತ್ತು ಅಭಿಮಾನಿಗಳ ಸ್ಫೂರ್ತಿಯಾಗಿ ಬಂದಂಥ ಅಪ್ಪು ಸರ್ನ ಜೀವಂತವಾಗಿ ಉಳಿಸ್ಬೇಕಾಗಿದೆ. ಇದು ಒಂದು ಜನರೇಷನ್ ಅಲ್ಲ, ಭೂಲೋಕ ಎಲ್ಲಿವರೆಗಿರುತ್ತೆ, ಭುವನೇಶ್ವರಿ ತಾಯಿಯ ಹೆಸರು ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಪುನೀತ್ ರಾಜ್ಕುಮಾರ್ ಅವರು ಅಜರಾಮರ. ಅವರು ಕರ್ನಾಟಕ ಕಂಡಂಥ ಏಕೈಕ ಕಾರಣ, ಎಲ್ಲ ಅಭಿಮಾನಿಗಳ ಸ್ಫೂರ್ತಿಯ ಕಲೆ. ಈ ಒಂದು ನಾಡು ಎತ್ತಂಥ ಹೆಮ್ಮೆಯ ಜನಕ ಜನನಿ ಏನಾರು ಅಂದ್ಕೊಳ್ಳಿ, ಇವರೊಬ್ಬರು ಕನ್ನಡ ಸುಪುತ್ರ, ವರಪುತ್ರ. ದಯವಿಟ್ಟು ಅವ್ರ ಹೆಸರಿಗೆ ಕಳಂಕ ಮಾಡಬೇಡಿ. ನೀವು ನಾನು ಚಿತ್ರದುರ್ಗದಿಂದ ಪರಮೇಶ್ ಅಂತ, ಚಿತ್ರದುರ್ಗ ಜಾಪನಹಳ್ಳಿಯಿಂದ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ದಾನ ಧರ್ಮ ಮಾಡಿ. ದಯವಿಟ್ಟು ಎಲ್ಲರೂ ದಾನ ಧರ್ಮ, ಅವ್ರು ಏನು ನೋಡಿದ್ರು ಅದೇ ಥರ ಎಲ್ಲ ದಾನ ಧರ್ಮ ಮಾಡಬೇಕು. ದಯವಿಟ್ಟು ಚೆನ್ನಾಗಿಟ್ಟಿರ್ಬೇಕು ದೇವ್ರು ಅವ್ರನ್ನ. ಜೈ ಅಪ್ಪು ಬಾಸ್. ನಮಸ್ತೆ ಸರ್. ನಂದು ಬಂಗಾರಕ್ಕಿಂತ ಹೆಚ್ಚು ಅಪ್ಪು ಬಾಸು. ನಾವು ಜೊತೆಲಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ, ಸುಮಾರು ಸತಿ ನೋಡಿದ್ದೀನಿ ನಾನು. ಅವರಂದರೆ ಇನ್ನು ಮುಂದೆ ಯಾರು ಹುಟ್ಟಲ್ಲ ಸರ್. ಇಷ್ಟು ಹೆಸರು, ಇಷ್ಟು ಅಭಿಮಾನ ಎಲ್ಲರಲ್ಲೂ, ನಿಮ್ಮಲ್ಲಿ, ನಮ್ಮಲ್ಲಿ, ಮಠದಲ್ಲಿ, ಗಿಡದಲ್ಲಿ ಎಲ್ಲ ಹೇಳಿದ್ರಲ್ಲ. ಅಪ್ಪು ಬಾಸು ಅಪ್ಪಾಜಿಗೆ, ಅಮ್ಮನಿಗೆ ಇಂಥ ಮಗು ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮರಿಯಪ್ಪನ ಪಾಳ್ಯದಿಂದ ಅವಾಗವಾಗ ಬರ್ತಾ ಇರ್ತೀವಿ. ನಮ್ಮ ಮನೆ ಬೆಳಕಾಗಿರೋದು, ನಾವು ತುಂಬ ಕಷ್ಟದಲ್ಲಿದ್ವಿ, ನಮ್ಮ ಮನೆ ಬೆಳಕಾಗಿತ್ತು ಅಪ್ಪು ಸಾರಿಂದ. ಹಾಂ, ಅಪ್ಪು ಸಾರಿಂದ ಮಾತಾಡ್ತೀರಪ್ಪ.